ಹಾಯ್ ಹಲೋ ನಮಸ್ಕಾರ ಬಂಧುಗಳೇ, ಮತ್ತೊಮ್ಮೆ ಎಲ್ಲರಿಗೂ ನಮ್ಮ ಅಶೋಕ್ ಕೈಶು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಾಗೆ 2 ದಿನ ಟ್ರಿಪ್ ಹೋಗಿದ್ವಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ, ಸಾಕಾದಾಗ ಎಂಜಾಯ್ ಮಾಡಿದ್ವಿ. ನೋಡ್ಬೋದು, ನಾವು ಬೆಂಗಳೂರಿಂದ ಹೊರಟುಬಿಟ್ಟು ನಾವು ಫಸ್ಟ್ ಹೋಗಿದ್ದೇನೆ ಇಲ್ಲಿ ಅಂತ ಅಂದ್ಬಿಟ್ರೆ ಅದೇ ನಮ್ಮ ಕಾಫಿ ನಾಡು ಚಿಕ್ಕಮಗಳೂರು. ಸೊ ಚಿಕ್ಕಮಗಳೂರಲ್ಲಿ ಒನ್ ಡೇ ನೋಡ್ಕೊಂಬಿಟ್ಟು ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಧರ್ಮಸ್ಥಳ ಹೋದ್ವಿ. ಸೊ ಚಿಕ್ಕಮಗಳೂರು ಏನು ನೋಡ್ಬೋದು ಅಂತ ಅಂದ್ಬಿಟ್ಟು ನಾವು ಪ್ಲೇಸ್ನ ಎಲ್ಲ ನೋಡ್ಬೋದು. ಇದೆಲ್ಲ ಒನ್ ಡೇ ಮ್ಯಾಕ್ಸಿಮಮ್ ಕವರ್ ಮಾಡ್ಬೋದು. ಟ್ರಕ್ಕಿಂಗ್ ಎಲ್ಲ ಹೋದಾಗ ಕವರ್ ಮಾಡೋಕ್ಕಾಗಲ್ಲ. ನಾವು ಹಂಗೆ ನೋಡ್ಕೊಂಡು ಡೈಲಿ ನಾವು ನೈಟೆಲ್ಲ ಅರ್ಲಿ ಮಾರ್ನಿಂಗಲ್ಲಿಗೆ ರೀಚ್ ಆದ್ವಿ. ಸೊ ರೀಚ್ ಆಗಿದ ತಕ್ಷಣ ಅಲ್ಲಿ ಹಂಗೆ ಸ್ಪೆಷಲ್ ಚಿಕ್ಕಮಗಳೂರಲ್ಲಿ ಏನಪ್ಪ ಅಂದರೆ ಅದೇ ಕಾಫಿ ಕುಡ್ಕೊಂಡು, ಸ್ಪೆಷಲ್ ಫಿಲ್ಟರ್ ಕಾಫಿ ಕುಡ್ಕೊಂಡು, ಸೊ ಆ ಸ್ಮೆಲ್ಲೇ ತುಂಬ ಸಕ್ಕಾಪಟ್ಟೆ ಸೂಪರಾಗಿತ್ತು. ಅದು ನೋಡ್ಕೊಂಬಿಟ್ಟು ಹಂಗೆ ನಾವು ರೀಚ್ ಆಗಿದ್ದೆ ಸೊ ಮುಳ್ಳಯ್ಯನಗಿರಿ ಬೆಟ್ಟಕ್ಕೆ. ಸೊ ಮುಳ್ಳಯ್ಯನಗಿರಿ ಅದು ಹೇಳ್ಬೋದು, ತುಂಬ ಎಷ್ಟು ಹೋದರೆ ಸ್ವರ್ಗ ಅಂತಲೇ ಹೇಳ್ಬೋದು, ಆ ಥರ ಇದೆ. ಹಾಗೆ ನಾವು ಬೈ ವಾಕ್ ಹೋದ್ವಿ. ಸೊ ಬೈ ವಾಕ್ ಹೋಗ್ಬೇಕಾದ್ರಂತೂ ತುಂಬ ಎಂಜಾಯ್, ನೇಚರ್ನ ಫೀಲ್ ಮಾಡ್ಕೊಂಡು ಹೋದ್ವಿ. ಸೊ ಸ್ವಲ್ಪ ದೂರ ರೋಡ್ ಥ್ರೂ ಮುಖಾಂತರ ಹೋಗ್ತಾಯಿದ್ವಿ. ರೋಡೆಲ್ಲ ಅಂತೂ ತುಂಬ ಅದು ನೋಡ್ಬೋದು, ಫಾಗಿ ಎಲ್ಲ ಇದೆಯಲ್ಲ, ಅದು ಎಂಟ್ರಿ ಎಲ್ಲ ಸೂಪರಾಗಿ ಅಮ್ಯಾಜಿಂಗ್ ಹಂಗೆ ಸಕ್ಕದಾಗಿತ್ತು. ಅದು ನೋಡ್ಕೊಂಡು ಹಂಗೆ ನಾವು ಟ್ರಕ್ಕಿಂಗ್ ನೋಡೋಣ ಅಂತ ಅಂದ್ಬಿಟ್ಟು ಹಂಗೆ ಸ್ವಲ್ಪ ಟ್ರಕ್ಕಿಂಗು ಸಮೇತ ನಾವು ಮಾಡ್ಬೋದು. ಅದು ಜಾಗ ಗೊತ್ತಿದ್ದರೆ ಮಾತ್ರ ನಾವು ಹೋಗೋಕ್ಕೆ ಸಾಧ್ಯ, ಅದು ಇಲ್ಲಾಂದರೆ ಆಗೋಕ್ಕಾಗಲ್ಲ. ಹಂಗೆ ನೋಡಿಕೊಂಡು ನಾವು ಟ್ರಕ್ಕಿಂಗ್ ಮಾಡ್ಕೊಂಡು ಮೇಲ್ಗಡೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಎಷ್ಟು ದೂರ ಅಂದರೆ ಗೊತ್ತಾಗ್ತಾಯಿಲ್ಲ, ದಾರಿ ಬೇರೆ ಕಾಣ್ತಾ ಇಲ್ಲ, ಫುಲ್ಲು ಫಾಗು, ಫುಲ್ ಕವರ್ ಆಗಿ ಹೋಗ್ಬಿಟ್ಟಿದೆ. ನಮಗಂತೂ ಆ ಫೋಟೋ ತೊಗೊಂಡು ಆ ನೇಚರ್ ಎಂಜಾಯ್ ಮಾಡಿ ಅಲ್ಲೇ ಇರೋಣ ಅಂತ ಅನ್ನಿಸ್ಬಿಟ್ಟಿತ್ತು. ಆ ಲೆವೆಲ್ಗೆ ನಾವು ಖುಷಿ ಆಗ್ತಾಯಿತ್ತು. ಸೊ ಹಂಗೆ ನೋಡ್ಕೊಂಬಿಟ್ಟು ಅಂತೂ ಇಂತೇನೋ ಮೇಲ್ಗಡೆ ಬಂದಿರ್ತಿದ್ದು. ಹಂಗೆ ನಮ್ಮಲ್ಲಿ ಸ್ವಲ್ಪ ಜನ ಸಿಕ್ಕಿದ್ರು. ಸೊ ಅವ್ರ ಹತ್ರನೂ ಹಂಗೆ ಒಂದು ಫೋಟೋ ಶೂಟ್ ಮಾಡಿಕೊಂಡು, ಹಂಗೆ ಒಂದು ವೀಡಿಯೋ ಮಾಡಿಕೊಂಡು ಹಂಗೆ ಅಲ್ಲಿಂದ ಹೊರಟ್ವಿ. ಅಲ್ಲಿ ಎಲ್ಲರದ್ದು ಬಂದಿರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅದೇ ಜೋಶು ಮತ್ತು ಅದೇ ಖುಷಿ, ಅದೇ ಹ್ಯಾಪಿನೆಸ್ ಇರ್ತಾಯಿತ್ತು ಅಲ್ಲಿ. ಅದು ನೋಡ್ಬೋದು, ಆ ವೆದರ್ ಇಷ್ಟು ಸಕ್ಕತ್ತಾಗಿದೆ ಅಂದರೆ ನಾವು ಏನೇ ಇದ್ರೂ ಈ ಥರ ಸಿಗಬೇಕು ಅಂದರೆ ನಾವು ನಮ್ಮ ಕರ್ನಾಟಕದಲ್ಲೇ ಇದು ಚಿಕ್ಕಮಗಳೂರು ಬೆಸ್ಟ್ ಪ್ಲೇಸ್ ಅಂತ ಅಂದ್ಬಿಟ್ಟು ನಾವು ಹೇಳ್ಬೋದು. ಆ ಫಾಗು ಮತ್ತು ಆ ನೇಚರ್ ವ್ಯೂ, ಆ ಗ್ರೀನರಿ ಅದೆಲ್ಲೂ ನಮಗೆ ಸಿಗೋಲ್ಲ. ನೋಡ್ಬೋದು ನಮ್ಮ ಹುಡುಗರು, ನಮ್ಮ ಬಾಯ್ಸ್ ಎಲ್ಲ ಹೆಂಗೆ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು ಅದು ಹಂಗೆ ನೋಡಿಕೊಂಡು ಮೆಟ್ಟ ಹತ್ಬಿಡೋಣ ಅಂತ ಅಂದ್ಬಿಟ್ಟು ಹಂಗೆ ಮೇಲ್ಗಡೆ ಹೋಗ್ತಾ ಅಂದರು. ಆಮೇಲೆ ಅಷ್ಟು ನಡೀತಾ ಇದ್ರು ನಮಗೇನು ಫೀಲೇ ಆಗ್ತಾಯಿಲ್ಲ. ಆ ಲೆವೆಲ್ಗೆ ಇದೆ ಪ್ಲೇಸ್. ಅದು ಏನೂ ಕಷ್ಟ ಅಂತಲೇ ಅನ್ನಿಸ್ತಾ ಇಲ್ಲ. ಅಲ್ಲಿ ಹಂಗೆ ಹೋಗ್ಬಿಟ್ಟು ಅಲ್ಲೇ ಹತ್ಕೊಂಡು ಸೀದಾ ಮೇಲ್ಗಡೆ ಹೋಗಿ ಆ ಮೇಲ್ಗಡೆ ದೇವಸ್ಥಾನ ಇದೆಯಲ್ಲ, ಸೊ ದೇವಸ್ಥಾನ ನೋಡಿಕೊಂಡು ಹಂಗೆ ಒಂದೆರಡು ಸ್ಟೆಪ್ಪು ವಾಕ್ ನಡ್ಕೊಂಡು ಹಿಂಗೆ ನಡೀತಾ ಇರ್ತೀನಿ ನೋಡು, ಹಿಂಗೆ ವೀಡಿಯೋ ಮಾಡ್ತೀನಿ ನೋಡು, ಹಿಂಗೆ ನಡ್ಕೊಂಡು ಹೋಗೋಣ ಥರ ಲೆವೆಲ್ಗೆ ವೀಡಿಯೋ ಎಲ್ಲ ಮಾಡಿಕೊಂಡು ಅಲ್ಲಿ ಹಂಗೆ ಸ್ವಲ್ಪ ಹಂಗೆ ಬ್ರದರ್ಸ್ ಎಲ್ಲ ಸಿಕ್ಕಿದ್ರು. ಸೊ ಅವ್ರ ಹತ್ರ ಹಂಗೆ ಫುಲ್ ಒಂದು ಸ್ಟೆಪ್ಸ್ ಎಲ್ಲ ಹಾಕ್ಕೊಂಬಿಟ್ಟು ಡಗ ಅಂತ ಅಂದ್ಬಿಟ್ಟು ಅದೆಲ್ಲ ಸ್ಟೆಪ್ ಎಂಜಾಯ್ ಮಾಡ್ತಾ ಸೊ ಹಂಗೆ ಅಲ್ಲಿ ನೋಡಿಕೊಂಡು ಫೋಟೋಸ್ ಎಲ್ಲ ತೊಗೊಂಡು ಹಂಗೆ ಹೊರಟ್ವಿ. ನೋಡ್ಬೋದು, ಅಲ್ಲಿ ಬಿಟ್ಟು ಬರೋಕ್ಕೇ ಟೈಮ್ ಆಗೋಲ್ಲ, ಆ ಲೆವೆಲ್ಗೆ ನಮಗೆ ಖುಷಿ ಆಗ್ತಾಯಿತ್ತು. ಬಂದಿರೋರು ಪ್ರತಿಯೊಬ್ಬರಿಗೂ ಅಷ್ಟೇ. ಆ ಗಾಳಿ ಮಾತ್ರ ಸಿಕ್ಕಾಬಡೆ ಸ್ಪೀಡಲ್ಲಿತ್ತು ಗಾಳಿ. ಅದು ಬಿಟ್ಟರೆ ಬೇರೆ ಫಾಗ್ ಮಾತ್ರ ನಮಗೆ ಹೋಗ್ಬೇಕಾದ್ರೆ ಸೂಪರಾಗಿತ್ತು ಮಾತ್ರ. ಆಮೇಲೆ ಅದು ವೆದರ್ ಸಮ್ಟೈಮ್ಸ್ ಹಂಗೆ ಬಂದು ನೀನು ಕ್ಯಾಪ್ಚರ್ ಮಾಡಬೇಕನ್ನೋ ಟೈಮಲ್ಲಿ ಹಂಗೆ ಹೊರಟೋಗ್ಬಿಡೋದು, ಆ ಥರ ಆಗ್ತಾಯಿತ್ತು. ನೋಡ್ಬೋದು ನಾವು ಇಲ್ಲಿ ಯಾವ್ಯಾವ ರೀತಿ ಎಲ್ಲ ಎಂಜಾಯ್ ಮಾಡ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ಎಷ್ಟು ಅಲ್ಲಿ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಾಯಿಲ್ಲ, ಆ ಲೆವೆಲ್ಗೆ ಖುಷಿನ ಸಿಗ್ತಾಯಿತ್ತು ಅಲ್ಲಿಂದ. ಅಲ್ಲಿ ನೋಡ್ಕೊಂಬಿಟ್ಟು ಹಂಗೆ ನಾವು ಬಂದ್ವಿ ಕೆಳಗಡೆ. ಸೊ ಹಂಗೆ ನೋಡ್ತಾ ಎಂಜಾಯ್ ಮಾಡ್ಕೊಂಡು ಕೆಳಗಡೆ ಬಂದ್ವಿ. ಬಟ್ ನಾವೇನೇ ಹೇಳಿದ್ರು ಅದು ಗೊತ್ತಾಗಲ್ಲ. ಅಲ್ಲಿ ಹೋಗಿ ಆ ಫೀಲ್ ಇದೆಯಲ್ಲ, ನೇಚರ್ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಹಿಂಗಿರುತ್ತೆ ಅಂತ ಅಂದ್ಬಿಟ್ಟು. ಆಮೇಲೆ ಎಲ್ಲರಿಗೂ ನಮ್ಮ ಕರ್ನಾಟಕದಲ್ಲಿ ಮುಳ್ಳಯ್ಯನಗಿರಿ ಎಷ್ಟು ಫೇಮಸ್ ಅಂತ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ, ನೋಡಿರೋಂಥ ಎಲ್ಲರಿಗೂ. ರಿಯಲಿ ಅಷ್ಟೇ ಚೆನ್ನಾಗಿದೆ, ತುಂಬ ಎಂಜಾಯ್ಮೆಂಟ್ ಮಾಡ್ಬೋದು, ತುಂಬ ಖುಷಿಯಾಗಿರ್ಬೋದು. ಸೊ ಫ್ರೆಂಡ್ಸು, ಫ್ಯಾಮಿಲಿ, ಸೊ ಮೆಟ್ಲು ಹೋಗ್ಬೇಕಾದ್ರೆ ಒಂಥರ ಹತ್ಕೊಂಡು ಹೋಗ್ಬೇಕಂತ ಫೀಲ್ ಇರುತ್ತೆ. ಸೊ ನೋಡ್ಕೊಂಬಿಟ್ಟು ಕೆಳಗಡೆ ಬರ್ಬೇಕಾದ್ರೆ ಒಂಥರ ಫೀಲ್ ಇರುತ್ತೆ. ಸೊ ಸುತ್ತ ಎಲ್ಲೇ ಕಡೆ ಅದು ಗಿರಿಶಿಖರ ಏನಿದೆ ಅದು ಸಕ್ಕತ್ತಾಗಿರುತ್ತೆ. ಸೊ ಕೆಳಗಡೆ ಬಂದಾಗ ಹಂಗೆ ಬಿಸಿ ಚಿರುಮುರಿ ತಿಂದ್ಕೊಂಡು, ಸೊ ಹಂಗೆ ಆನಿಯನ್ ದೋಸೆ, ವಡೆ ದೋಸೆ, ಅವರೆಕಾಳು ದೋಸೆ ಅಂತೆಲ್ಲ ತಿಂದ್ಕೊಂಡು ಬ್ರೇಕ್ಫಾಸ್ಟ್ ಇತ್ತು ಎಲ್ಲ ಬಿಸಿಯಾಗಿ. ಚಳಿಗೆ ಮತ್ತು ವೆದರ್ಗೆ ತಿನ್ನೋ ಕಾಂಬಿನೇಷನ್ನೇ ಸಕ್ಕತ್ತಾಗಿರುತ್ತೆ ಮಾತ್ರ. ಹಂಗೆ ಅಂಗಡಿ ಅಣ್ಣ ಅದು ಸ್ವಲ್ಪ ಕಾಮಿಡಿ ಮಾಡಿಕೊಂಡು ಸೊ ಸ್ವಲ್ಪ ನಾವು ಸೇಲ್ ಮಾಡಿ, ಅವ್ರ ಹತ್ರನೂ ಸ್ವಲ್ಪ ಸೇಲ್ ಮಾಡಿ ನಾವು ತಿಂದು, ಸೊ ಹಂಗೆ ಎಂಜಾಯ್ ಮಾಡ್ಕೊಂಡು ಹಂಗೆ ಮಾತಾಡ್ಸ್ಕೊಂಡು ಬಂದ್ವಿ. ಇದೇನು ಪ್ರಮೋಷನ್ ಏನಿಲ್ಲ ಆದರೂ ನಾವು ಹಂಗೆ ಸ್ವಲ್ಪ ಫ್ರೀಯಾಗಿ ಪ್ರಮೋಷನ್ ಮಾಡಿದ್ವಿ. ನೋಡ್ಕೊಂಡು ಕೆಳಗಡೆ ಹೊರಟ್ವಿ. ಸೊ ಕೆಳಗಡೆ ಹೋಗ್ಬೇಕಾದ್ರೆ ಹಂಗೆ ಜೀಪ್ ಇತ್ತು. ಸೊ ಜೀಪಲ್ಲಿ ಹೋದ್ವಿ. ಅದು ಇನ್ನೂ ಒಂಥರ ಎಕ್ಸ್ಪೀರಿಯೆನ್ಸ್ ಸಕ್ಕತ್ತಾಗಿತ್ತು. ಫುಲ್ಲೆಲ್ಲ ಮಳೆ ಬಂದು ನೀರೆಲ್ಲ ಹೋಗ್ತಾಯಿತ್ತು ಅಲ್ಲಿಗೆ. ಆಮೇಲೆ ಹಂಗೆ ಹೋಗಿದ ತಕ್ಷಣ ಕೆಳಗಡೆ ಒಂದು ಹಂಗೆ ನೋಡ್ಕೊಂಡು ವ್ಯೂ ನೋಡಿ, ಈ ಥರ ಕ್ಲಿಯರಾಗಿತ್ತು ವೆದರು. ಸೊ
ಸೊ ಹಂಗೆ ಹೋಗೋ ಅಂತಾರೆ, ಇನ್ನೂ ಟ್ರಕ್ಕಿಂಗ್ ಹೋಗೋ ಅಂತಾರೆ ಹೋಗ್ತಾಯಿದ್ರು, ಮತ್ತು ಈ ಕಡೆ ರೋಡಲ್ಲಿ ಹೋಗ್ತಾಯಿದ್ರು. ಸೊ ಸೊಕ್ಕಾದಾಗಿತ್ತು ಮಾತ್ರ, ಎಂಜಾಯ್ಮೆಂಟ್ ಮಾಡೋಕ್ಕೆ ಸೂಪರಾಗಿ ಒಳ್ಳೆ ವೆದರ್ ಫೀಲ್ ಆಗುತ್ತೆ. ಎಷ್ಟು ಬೇಗ ಟೈಮ್ ಪಾಸ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ, ಆ ಥರ ವೆದರ್ ಅದು. ಸೊ ಎಷ್ಟು ಸರಿ ಹೋದ್ರೂ ಬೇಜಾರಾಗಲ್ಲ, ಅಷ್ಟು ಚೆನ್ನಾಗಿದೆ. ಸೊ ಹಂಗೆ ನೋಡ್ಕೊಂಬಿಟ್ಟು ಹಂಗೆ ಒಂದೆಲ್ಲ ಕೆಳಗಡೆ ಏನೇನಿತ್ತು ಎಲ್ಲ ಪರಿಸರ ಸ್ನೇಹಿ ನಮ್ಮ ಇದೆಲ್ಲ ಹತ್ಕೊಂಡ್ಬಿಟ್ಟು ಕಾಲಲ್ಲಿ ಅವೆಲ್ಲ ಕಿತ್ತಾಕಿ ಅವೆಲ್ಲ ನೋಡ್ಕೊಂಬಿಟ್ಟು ಸೊ ನೆಕ್ಸ್ಟ್ ನಾವು ಪ್ಲ್ಯಾನ್ ಮಾಡೋದು ಇಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು. ಸೊ ಸಿಕ್ಕಾಬಟ್ಟೆ ಮಳೆ, ನಾವು ಹೋಗಿದ್ದೀನ ಮಾತ್ರ ಅಲ್ಲಿಂದ ನೋಡ್ಕೊಂಡು ಹಂಗೆ ನಾವು ನೆಕ್ಸ್ಟ್ ಹೋಗಿದ್ದೆ ಹೊನ್ನಮ್ಮನಹೊಳೆ ನೋಡಿಕೊಂಡು ಜರಿ ಫಾಲ್ಸ್ಗೆ. ಆ ಜರಿ ಫಾಲ್ಸ್ ರೋಡಂತೂ ಅದು ಒಳಗಡೆ ಆ್ಯಕ್ಚುಲಿ ಹೋಗ್ತೀವಲ್ಲ ಆಫ್ ರೋಡು, ಅದು ನಮ್ಮ ಗಾಡಿ ಕಾರಲ್ಲೆಲ್ಲ ಹೋಗೋಕೆ ತುಂಬ ಕಷ್ಟ. ಬಟ್ ಇದು ಯಾವ ಥರ ಇದೆ ಅಂದರೆ ಆಫ್ ರೋಡಿಂಗು ಆ ಥರ ಇದೆ ಅಲ್ಟಿಮೇಟು. ಆ ಕಡೆ ಈ ಕಡೆ ಬ್ಯಾಲೆನ್ಸಿಂಗ್ ಮಾಡಿಕೊಂಡು ಹೋಗ್ತಾಯಿದ್ವಿ, ಸಕ್ಕತ್ತಾಗಿತ್ತು ಎಂಜಾಯ್ಮೆಂಟ್ ಮಾತ್ರ ಅದು ಆಫ್ ರೋಡಿಂಗು. ನಮ್ಮ ಗಾಡಿಗಳೆಲ್ಲ ಹೋಗಲ್ಲ, ಜೀಪೇ ಬೆಟ್ರಲ್ಲಿ 4x4 ಅದರಲ್ಲೇ ಎಕ್ಸ್ಪೀರಿಯೆನ್ಸ್ ಸಕ್ಕತ್ತಾಗಿರುತ್ತೆ. ಸೊ ಬೇರೆದ್ರಲ್ಲೆಲ್ಲ ಅಷ್ಟು ಹೋಗೋಕ್ಕೂ ಆಗಲ್ಲ. ಅದರ ಇನ್ನೊಂದೇನೆಂದರೆ ಬೇರೆ ಗಾಡಿನೂ ಬಿಡೋದು ಇಲ್ಲ, ಅಲ್ಲಿ ತಿಳ್ಕೊಂಡಿದ್ದು ಮಾಹಿತಿ ಪ್ರಕಾರ ಅದು ಪ್ರೈವೇಟ್ ಲ್ಯಾಂಡು. ಸೊ ಸ್ಟಿಲ್ ಗೌರ್ಮೆಂಟ್ಗೂ ಆಗಿಲ್ಲ, ಇದು ಆಗಿಲ್ಲ. ಸೊ ಅದರಿಂದ ಅಲ್ಲಿ ಒಳಗಡೆ ಹೋಗಿ ಅಲ್ಲಿ ನಿಂತ್ಕೊಂಡು ಅವ್ರದ್ದೇ ಒಂದು 60-65 ಅವ್ರದ್ದೇ ಅಲ್ಲಿ ಲೋಕಲ್ ಇವ್ರದ್ದೇ ಜೀಪ್ಸ್ ಇದೆ. ಸೊ ಆ ಜೀಪಲ್ಲಿ ಒಳಗಡೆ ಹೋಗಿ ನೋಡ್ಕೊಂಡು ಹಂಗೆ ನೋಡಿದ್ವಿ. ಹೋಗಿದ್ದ ದಿನ ಮಾತ್ರ ಸಕ್ಕತ್ತಾಗಿ ನೀರು ಬರ್ತಾಯಿತ್ತು. ಸೊ ಅಲ್ಟಿಮೇಟಾಗೇ ಇತ್ತು. ಸೊ ನೋಡಿಕೊಂಡು ಹಂಗೆ ಎಲ್ಲ ಒಂದೊಂದು ಫೋಟೋಗಳು ತೊಗೊಂಡು ಅದರಿಂದ ರಿಟರ್ನ್ ಬಂದ್ವಿ. ಸೊ ರಿಟ್ಕೊಂಡು ಬಂದ್ಬಿಟ್ಟು ಹಂಗೆ ನೆಕ್ಸ್ಟ್ ನಾವು ಹೋಗಿದ್ದೆ ಸೊ ಬಾಬಾ ಬುಡಂಗಿ ನೋಡ್ಕೊಂಬಿಟ್ಟು ಹಂಗೆ ಮಾಣಿಕ್ಯದಲ್ಲ ನೋಡ್ಕೊಂಬಿಟ್ಟು ರಿಟರ್ನ್ ಬಂದ್ವಿ. ರಿಟರ್ನ್ ಡೌನಿಗೆ ಬಂದಾಗಂತೂ ಇನ್ನೂ ಸಕ್ಕತ್ತಾಗೇ ಇತ್ತು ರೋಡಸ್ ಅಂತಂದ್ಬಿಟ್ಟು. ನೆಕ್ಸ್ಟ್ ಹೊನ್ನಮ್ಮನಹೊಳೆ ಅಲ್ಲೇ ರೋಡಲ್ಲೇ ಸಿಗುತ್ತಲ್ಲ, ಸೊ ಅದನ್ನು ಹಂಗೆ ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ, ಅದು ಏನೇನಕ್ಕೆ ವಿಶೇಷವಾಗಿದೆ ಏನೇನಿದೆ ಅಂದ್ಬಿಟ್ಟು. ನೋಡಿ, ಹೊನ್ನಮ್ಮನಹೊಳೆಯಲ್ಲಿ ಯಾರಾದರೂ ಲೈಕ್ ಬೋರ್ ಹಾಕ್ಬೇಕಂದ್ರೆ ನೀರಿಲ್ಲ ಅಂತಂದರೆ ಇಲ್ಲಿಂದ ನೀರು ತೊಗೊಂಡೋಗಿ ಪೂಜೆ ಮಾಡಿಸ್ಕೊಂಡು ಬಂತಂದರೆ ಅಲ್ಲಿಂದ ಆಗುತ್ತಂತ ಒಂದೆಲ್ಲ ಅಲ್ಲಿಗೆಲ್ಲ ಹಾಕಿದ್ರು. ಎಲ್ಲ ನೋಡ್ಕೊಂಬಿಟ್ಟು ಒಂದು ಎಂಜಾಯ್ಮೆಂಟ್ ಮಾಡಿಕೊಂಡು ಒಂದು ಹಂಗೆ ಒಂದು ಫೋಟೋಸ್ ತೊಗೊಂಡು ಸೊ ನೋಡ್ತಾಯಿದ್ವಿ. ಈಗ ನೋಡ್ಬೋದು ಹಿಂಗಿದೆ ಅಂದರೆ ವೆದರ್ ಮಾತ್ರ ಸಕ್ಕತ್ತಾಗಿದೆ. ಸೊ ಇದೇ ಥರನೇ ಯಾವಾಗಲೂ ಇರುತ್ತೆ ಅಲ್ಲಿ, ಇದಕ್ಕೆ ಫೇಮಸ್ ಅಂತಲೇ ಹೇಳ್ಬೋದು ಆ ಫಾಗಲ್ಲಿ ಹೋಗೋದೇ. ಸೊ ತುಂಬ ಫ್ರೆಂಡ್ಸ್ ಎಂಜಾಯ್ ಮಾಡಿಕೊಂಡು ನಾವೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ನೋಡಿಕೊಂಡು ನೆಕ್ಸ್ಟ್ ನಾವು ಹಂಗೆ ಧರ್ಮಸ್ಥಳ ಹೋಗೋಣ ಅಂತ ಹೊರಟ್ವಿ. ಸೊ ನೈಟ್ ಹೋಗೋಣ ಅಂತಬಿಟ್ಟು ಅದು ಹೋಗೋ ರೋಡ್ ಅಂತೂ ಇನ್ನೂ ಅಲ್ಟಿಮೇಟು ಸಕ್ಕತ್ತಾಗಿದೆ. ಎಲ್ಲ ಫುಲ್ ಸುತ್ತ ಗಿರಿ ಶಿಖರಗಳು, ಬೆಟ್ಟಗಳು, ಸಂದಿಲಿ ಫಾರೆಸ್ಟು, ರೋಡುಗಳು. ಸೊ ನಾವು ಅಲ್ಲೇ ನಿಲ್ಲಿಸ್ಕೊಂಡು ಏನೋ ಹಂಗೆ ಸ್ವಲ್ಪ ಸ್ಟೆಪ್ ಹಾಕ್ಕೊಂಡು ಹಿಂದೆಗಡೆ ಗಾಡಿ ಬಂತು, ಮುಂದೆಗಡೆ ಗಾಡಿ ಬಂತು ಅಂದರೆ ಆ ಕಡೆ ಅವಾಗ ಹಾಕಿ ತೊಗೊಂಡೋಗಿದ್ದು ಸ್ಪೀಕರ್ ತುಂಬ ಯೂಸ್ ಆಯಿತು. ಸೊ ಯಾರನ್ನ ಟ್ರಿಪ್ ಎಂಜಾಯ್ ಮಾಡೋಕೆ ನೀವು ನೆಕ್ಸ್ಟ್ ಅದನ್ನು ತೊಗೊಂಡೋಗಿ ಆ ಥರ ಇದ್ದರೆ ತುಂಬ ಯೂಸ್ ಆಗುತ್ತೆ. ಆಮೇಲೆ ಯಾಕಂದರೆ ಅಲ್ಲಿ ಟವರ್ ಸಿಗೋಲ್ಲ, ಆಮೇಲೆ ಸಾಂಗ್ ಹಾಕೋಕ್ಕೆ ಆಗೋಲ್ಲ. ಫುಲ್ ಆಫಲ್ಲಿ ನೋಡ್ಕೊಂಡಿದ್ರೆ ಅಲ್ಲಿ ಹೋಗ್ಬೇಕಾದ್ರೆ ಈ ಸಾಂಗ್ ಬೇಡ ಆ ಸಾಂಗ್ ಬೇಕು, ಈ ಸಾಂಗ್ ಬೇಕು ಹಾಕಬೇಕು ಅಂತ ಅನ್ಸಾಗುತ್ತೆ. ಸೊ ಆಮೇಲೆ ಸ್ಪೀಕರ್ ಈ ಥರ ಇಟ್ಕೊಂಡಿದ್ರೆ ಅಂದರೆ ಎಂಜಾಯ್ಮೆಂಟ್ ಮಾಡ್ಬೋದು. ಏನೋ ಸ್ವಲ್ಪ ಸಣ್ಣ ಪುಟ್ಟ ಸ್ಟೆಪ್ ಹಾಕ್ಕೊಂಡು ಎಲ್ಲರೂ ಡ್ಯಾನ್ಸ್ ಮಾಡ್ಕೊಂಡು ಹೊರಟ್ವಿ. ಎಷ್ಟು ಎಂಜಾಯ್ ಮಾಡಿದ್ರೆ ಹೋಗೋ ಬರೋ ರೋಡೆಲ್ಲ ಮನೆ ನೋಡ್ತಿದ್ವಿ, ಯಾರು ಹಿಂಗೆ ಕುಣಿತಾ ಇದ್ದಾರಲ್ಲ ಅವ್ರು ಹಂಗೆ ಅಂತ ಹಂಗೆ ನೋಡ್ಕೊಂಬಿಟ್ಟು ನಾವು ಹಂಗೆ ಎಂಜಾಯ್ ಮಾಡ್ತಾಯಿದ್ವಿ. ಸಾಂಗ್ ಹಾಕ್ಕೊಂಡು ಚಂದನ್ ಶೆಟ್ಟಿ ರ್ಯಾಪ್ ಸಾಂಗ್ ಹಾಕ್ಕೊಂಡು ಆಮೇಲೆ ಎಲ್ಲ ಸಾಂಗ್ ಹಾಕ್ಕೊಂಡು ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ವಿ. ಡ್ಯಾನ್ಸ್ ಹೆಂಗಿತ್ತು ಅಂತಂದರೆ ಅದು ಡ್ಯಾನ್ಸ್ ಅಲ್ಲ, ಬಟ್ ಡ್ಯಾನ್ಸ್ ಥರ ಡ್ಯಾನ್ಸ್ ಮಾಡ್ತಿದ್ವಿ ಅಷ್ಟೇ. ಅದು ಯಾರೂ ಡ್ಯಾನ್ಸರ್ಸ್ ಅಲ್ಲ, ಆದ್ರೂ ಎಂಜಾಯ್ಮೆಂಟ್ಗಂತೂ ಏನು ಕಡಿಮೆ ಇರಲಿಲ್ಲ. ಸೊ ಹಂಗೆ ಎಷ್ಟು ಬೇಕಷ್ಟು ಡ್ಯಾನ್ಸ್ ಮಾಡಿಕೊಂಡು ಸಾಕಾಗೋವಷ್ಟು ಕುಣಿದ್ಬಿಟ್ಟು ಎಷ್ಟು ಬೇಕಷ್ಟು ಫೋಟೋಸ್ ತೊಗೊಂಡು ಎಂಜಾಯ್ಮೆಂಟ್ ಮಾಡ್ದೆ. ಹಂಗೆ ಪ್ಯಾಕಿಂಗ್ ಮಾಡೋಣ ಅಂತ ನೋಡ್ತಾಯಿದ್ವಿ. ಎಲ್ಲಿಗೆ ಪ್ಯಾಕಿಂಗ್ ಮಾಡ್ಬೇಕಂತಲೂ ಗೊತ್ತಾಗ್ತಿಲ್ಲ. ಸೊ ಇಲ್ಲೇ ಇದ್ಬಿಡೋಣ ಅನ್ನೋ ಲೆವೆಲ್ಗೆ ಫೀಲ್ ಆಗ್ತಾಯಿತ್ತು. ಸೊ ನೋಡ್ಬೋದು ಹಿಂಗೆ ಸ್ಟೆಪ್ ಆಗ್ತಾಯಿದ್ದೀವಿ ಅಂತ ಅಂದ್ಬಿಟ್ಟು. ನಮ್ಮ ಹುಡುಗರಂತೂ ಫುಲ್ಲು ಜೋಶಲ್ಲಿದ್ದರು. ಎಷ್ಟು ಜೋಶಲ್ಲಿದ್ರು ಅಂದರೆ ಅವ್ರಿಗೆ ಎಂಡರ್ ಹೋಗೋಣ ಸಾಕು ಅಂತ ಹೇಳಿದ್ರು ಕೇಳೋ ಲೆವೆಲ್ಗೆ ಇರ್ತಿರಲಿಲ್ಲ, ಅಷ್ಟು ಫುಲ್ಲು ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಡ್ಯಾನ್ಸ್ ಮಾಡ್ತಾ ಟೈಮ್ ಆಗ್ತಿದ್ದೆ ಗೊತ್ತಾಗ್ತಿರಲಿಲ್ಲ. ಸೊ ಹಂಗೆ ಎಂಜಾಯ್ಮೆಂಟ್ ಮಾಡ್ತಾ ಹಂಗೆ ಸಾಂಗೆಲ್ಲ ಕೇಳಿಕೊಂಡು ಅಂತ್ಯಾಕ್ಷರಿ ಅಂತೆಲ್ಲ ಅದು ಇದೆಲ್ಲ ಹಾಡಿಕೊಂಡು ನಾವೇ ಡ್ಯಾನ್ಸ್ ಮಾಡಿಕೊಂಡು ಏನೋ ಒಂದೆಲ್ಲ ಕೇಳ್ಕೊಂಡು ಹೊರಟ್ವಿ. ಸೊ ನೋಡ್ಬೋದು ಹಿಂಗೆ ನೀವು ಒಂದೊಂದ್ಸರಿ. ಸೊ ಯಾವುದಾದ್ರೂ ಗೈಸ್ ಮಾಡೋದಿದ್ರೆ ಟ್ರಿಪ್ ಮಾಡಿ, ಒಳ್ಳೆ ತುಂಬ ಎಂಜಾಯ್ಮೆಂಟ್ ಸಖತ್ತಾಗಿರುತ್ತೆ. ಸೊ ನೋಡಿ, ನಮ್ಮ ನಿಖಿಲ್ ಅಂತೂ ಫುಲ್ ಕಾಮಿಡಿ, ಫುಲ್ ಮಸ್ತ್ ಕಾಮಿಡಿ.
ಅವ್ನು ಏನು ಮಾಡಿದ್ರು ಕಾಮಿಡಿ ಅಂತ ಲೆವೆಲ್ಗಿತ್ತು. ಸೊ ಹಂಗೆ ನೋಡ್ಕೊಂಡು ನಾವು ಚಾರ್ಮುಡಿ ಘಾಟ್ ಅಂತ ನೋಡ್ಕೊಂಡಿದ್ವಿ, ಇಲ್ಲ ಜೈ ಆಂಜನೇಯ ಅಂತ ನೋಡ್ಬೇಕಾದ್ರಂತೂ ಇನ್ನೂ ಅದು ಅಲ್ಟಿಮೇಟ್ ವೆದರ್ ಅದು. ಸೊ ಹಂಗೂ ಹಿಂಗೂ ಅಂತೂ ಇಂತೂ ನಾವು ಧರ್ಮಸ್ಥಳ ಎಂಟ್ರಿಗೆ ಕೊಟ್ವಿ. ಸೊ ಧರ್ಮಸ್ಥಳಗೆ ಶ್ರೀ ಜೈ ಮಂಜುನಾಥ ಸ್ವಾಮಿ ಅಂತ ಅಂದ್ಕೊಂಡು ಫುಲ್ಲು ರೋಡ್ ಫುಲ್ ಕ್ಲಿಯರ್ ರೋಡು, ಫುಲ್ಲು ವೆದರು ಫುಲ್ ಚಿಲ್ಡಾಗಿ, ಸ್ವಲ್ಪ ವೆದರ್ ಕ್ಲಿಯರೆನ್ಸ್ ಇತ್ತು. ಅದು ನೋಡ್ತಾ ಹಂಗೆ ಸಖತ್ ಎಂಜಾಯ್ಮೆಂಟ್ ಆಯಿತು. ಸೊ ಹಂಗೆ ನೋಡಿ ನಾವು ಒಂದು ಲಾಡ್ಜಲ್ಲಿ ಹೋಗಿ ರೂಮ್ ಮಾಡಿ ರೆಸ್ಟ್ ಮಾಡೋಂಥ ಪ್ಲ್ಯಾನ್ ಇತ್ತು. ಸೊ ನೋಡ್ಕೊಂಡು ಹಂಗೆ ಫುಲ್ ಎಂಟ್ರಿ ಆದ್ವಿ. ಸೊ ಎಂಟ್ರಿ ಆಗಿದ ತಕ್ಷಣ ನಮಗೂ ಒಂಥರ ಒಳ್ಳೆ ಪಾಸಿಟಿವ್ ವೈಬ್ಸ್ ಎಲ್ಲ ಫುಲ್ ಬಂತು. ಸೊ ಇದು ವಿಚಾರ ಏನೇ ಆಗಿರ್ಬೋದು, ಬಟ್ ಧರ್ಮಸ್ಥಳ ನಮ್ಮ ಹಿಂದೂಗಳ ಪವಿತ್ರ ಸ್ಥಳ ಅಂತಲೇ ನಾವು ಹೇಳ್ಬೋದು. ಗೊತ್ತಿಲ್ಲ, ಬಟ್ ಯಾರಿಗೆ ಅನ್ಯಾಯ ಆಗಿದ್ರು ಅದು ನ್ಯಾಯ ಸಿಗಬೇಕು ಅಂತ ನಾವು ಅದನ್ನು ಬೇಡ್ಕೊಂಡ್ವಿ. ಸೊ ನಮ್ಗೆ ಹೋಗಿದ್ದ ಕೆಲಸಕ್ಕೆ ಒಳ್ಳೇದಾಗಲಿ ಅಂತ ನಾವು ಬೇಡ್ಕೊಂಡ್ವಿ. ಸೊ ಹಂಗೆ ಅಲ್ಲಿ ಧರ್ಮಸ್ಥಳ ನೋಡಿಕೊಂಡು ಆಮೇಲೆ ಪಕ್ಕದಲ್ಲೇ ಇದಿದೆ, ಗೊತ್ತಿದೆ ಎಲ್ಲರಿಗೂ, ಅದು ರಾಮನ ದೇವಸ್ಥಾನ. ಅಲ್ಲಿಗೆಲ್ಲ ಹೋಗ್ಬಿಟ್ಟು ಬಂದ್ವಿ ನಾವು. ಅಲ್ಲಿಗೆಲ್ಲ ಹೋಗಿ ಬಂದು ಮತ್ತು 2 ಸರಿ ಪ್ರಸಾದನೂ ಧರ್ಮಸ್ಥಳದಲ್ಲೇ ತೊಗೊಂಡ್ವಿ ನಾವು. ಹಂಗೆ ಮಾತ್ರ ಸಕ್ಕತ್ತಾಗಿತ್ತು ವೆದರ್ ಅವತ್ತು. ಯಾವ ರೀತಿ ನಾವು ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡಿದ್ವಿ. ಸೊ ಎಲ್ಲ ಫುಲ್ ರೆಸ್ಟ್ ಮಾಡಿ, ಸೊ ಎಲ್ಲ ಲೋಕಲೆಲ್ಲ ಏನೇನಿದೆ ಮ್ಯೂಸಿಯಮ್ಸ್ ಇರ್ಬೋದು ಪ್ರತಿಯೊಂದೂ ಎಲ್ಲ ನೋಡ್ಕೊಂಬಿಟ್ಟು ನಾವು ಎಲ್ಲ ರೆಸ್ಟ್ ಮಾಡಿ ಆಮೇಲೆ ಬಂದ್ವಿ. ಸೊ ಧರ್ಮಸ್ಥಳ ಅಂತ ನೋಡಿದ್ರೆ ಹಂಗೆ ಅದು ಸಕ್ಕತ್ತಾಗಿ ಕಾಣ್ತಾಯಿತ್ತು. ವೆದರಿಗೆ ಮಾತ್ರ ವೆದರ್ ಅಷ್ಟು ಚೆನ್ನಾಗಿತ್ತು ವೆದರು. ಸೊ ನಾವು ಅಲ್ಲಿಂದ ನೋಡ್ಕೊಂಡು ಹೊರಟಿದ್ದೇನೆ. ನೆಕ್ಸ್ಟು ಇನ್ನೂ ಪ್ಲ್ಯಾನ್ಸು ಇತ್ತಲ್ಲ, ಸೊ ಹಂಗಾಗಿ ಹಂಗೆ ಚಾರ್ಮುಡಿ ಘಾಟಿಂದ ನೋಡಿಕೊಂಡು ಸೊ ನೆಕ್ಸ್ಟು ನಾವು ಸೌದರ್ಕ ಗಣಪತಿಗೆ ಹೋಗೋಣ ಅಂತ ಇದ್ದಿದ್ದು ಪ್ಲ್ಯಾನು. ಸೊ ಹಂಗೆ ಆನ್ ದ ವೇ ಹೊರಟ್ವಿ. ಸೊ ಆನ್ ದ ವೇ ಹೋಗ್ಬೇಕಾದ್ರೆ ಅದೊಂದು ಅಲ್ಟಿಮೇಟ್ ರೋಡ್ ಅದು. ಸೊ ಕುಕ್ಕೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೊ ಸೌದರ್ಕ ಗಣಪತಿ ನೋಡಿಕೊಂಡು ಕುಕ್ಕೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಸೌದರ್ಕ ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ವಿ. ಅದು ಇನ್ನೂ ರೋಡ್ ಮಾತ್ರ ಇನ್ನೂ ಅಲ್ಟಿಮೇಟ್ ಆಗಿತ್ತು ಮಾತ್ರ ಅದು. ನೋಡ್ಬೋದು ಹೆಂಗಿದೆ ಗಣಪತಿ ದೇವಸ್ಥಾನ ಅಂತ ಅಂದ್ಬಿಟ್ಟಿದ್ದು. ಇದು ಇನ್ನೂ ಸೂಪರಾಗಿದೆ. ಇದು ಇನ್ನೂ ಒಂಥರ ನೇಚರಲ್ಲಿ ಅದೇ ಗಣಪತಿ ದೇವಸ್ಥಾನಕ್ಕೆ ಯಾವುದೇ ರೀತಿ ಶೆಡ್ ಆಗಲಿ ಕವರ್ ಆಗಲಿ ಏನೂ ಮಾಡಿಲ್ಲ. ಹಂಗೆ ಒಂದು ಸೋಡಾ ಗಿಡ ಎಲ್ಲ ಕುಡ್ಕೊಂಡು ಇದೆಲ್ಲ ಯೂಶಲಿ ಗೊತ್ತಿರುತ್ತೆ ಇದು. ಸೊ ಹಂಗೆ ಅದನ್ನು ನೋಡ್ಕೊಂಡೆಲ್ಲ ಏನಿಲ್ಲಿ ಜೋಳ ಮತ್ತು ಇದು ಪಾನಿಪುರಿ ಇರಲಿಲ್ಲ ಬೇಲ್ಪುರಿ ಇತ್ತು. ಸೊ ಬೇಲ್ಪುರಿ ಎಲ್ಲ ತಿನ್ಕೊಂಡು ಹಂಗೆ ರೋಡದೆಲ್ಲ ಫುಲ್ಲು ಫೋಟೋಸ್ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿಕೊಂಡು ಸೊ ಹಂಗೆ ಸಣ್ಣ ಪುಟ್ಟ ಒಂದು ಸ್ಟೆಪ್ಗಳು ಹಾಕ್ಕೊಂಡಲ್ಲ ಅಲ್ಲಿ ಮತ್ತೆ ಡ್ಯಾನ್ಸ್ ಮಾಡಿಕೊಂಡು ಎಲ್ಲ ನೋಡ್ಕೊಂಡೆಲ್ಲ ಹೊರಟ್ವಿ. ಸೊ ಎಷ್ಟು ರೋಡಲ್ಲಿ ಟ್ರಾವೆಲ್ ಮಾಡಿದ್ರೂ ಅದು ಟ್ರಾವೆಲಿಂಗ್ ಅಂತ ಸಾಕಾಗತ್ತೆ. ಅಷ್ಟು ಎಂಜಾಯ್ಮೆಂಟ್ ಇರುತ್ತೆ, ಅಷ್ಟು ಸಕ್ಕತ್ತಾಗಿರುತ್ತೆ. ಎಷ್ಟು ಹೋಗ್ತಾಯಿದ್ರು ಹೋಗಬೇಕು ಅಂತ ಅನಿಸುತ್ತೆ. ಅಷ್ಟು ಕ್ಲಿಯರ್ ವೆದರು, ಅಷ್ಟು ಕ್ಲಿಯರ್ ರೋಡು. ಆಮೇಲೆ ಯಾವುದೇ ರೀತಿ ತೊಂದರೆನೂ ಆಗಲ್ಲ. ಆ ರೀತಿ ದೇವ್ರ ಭಕ್ತಿಯಿಂದ ಶ್ರದ್ಧೆಯಿಂದ ಹೋಗಿದ್ದು ಆಯಿತು. ಸೊ ಬಟ್ ನಾವು ಹೋಗಿದ್ದಿನ ಎಲ್ಲನೂ ಸ್ವಲ್ಪ ಮಳೆ, ಸ್ವಲ್ಪ ಆಮೇಲೆ ಅವಾಗ ಬಿಸಿಲು, ಆ ಥರ ಇತ್ತು ವೆದರ್ ಮಾತ್ರ ಸೂಪರು. ಆ ಪುಲ್ಚ ಸೋಡಾ ಎಲ್ಲ ಕುಡ್ಕೊಂಬಿಟ್ಟು ಆಮೇಲೆ ಇನ್ನೂ ಅದು ಅಲ್ಟಿಮೇಟಾಗಿ ಡೈಜೆಷನ್ಸ್ ಎಲ್ಲ ಏನಿದೆ ಯಾರಿಗೂ ತೊಂದರೆ ಆಗಿರಲಿಲ್ಲ. ಹಂಗೆ ಮತ್ತೆ ನೋಡ್ರಿ ಎಲ್ಲಿ ಹೋದ್ರೂ ಅಲ್ಲಿ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ಗಾಡಿ ಹಾಕಬೇಕು ಅಂತ ಅನ್ಸೋದು, ಆ ಲೆವೆಲ್ಗೆ ಇದ್ದಿದ್ದದು. ಸೊ ಹಂಗೆ ನೋಡ್ಕೊಂಡೆಲ್ಲ ವೀಡಿಯೋಸ್ ಮಾಡಿಕೊಂಡು ಸೊ ಹಂಗೆ ನೋಡ್ತಾಯಿದ್ವಿ. ಇನ್ನೂ ಎಲ್ಲನೂ ಅಲ್ಟಿಮೇಟಾಗಿತ್ತು ಅಂದರೆ ವೆದರ್ ಮಾತ್ರ ನಾವು ಅದನ್ನು ಹೇಳೋಕ್ಕೆ ಆಗಲ್ಲ, ಅದು ಅಷ್ಟು ಚೆನ್ನಾಗಿದೆ. ಸೊ ಎಂಜಾಯ್ಮೆಂಟ್ ಮಾಡಬೇಕು ಅಂತಂದರೆ ಹೋಗಲೇಬೇಕಾಗತ್ತೆ. ಸೊ ಲೈಫಲ್ಲಿ ಇನ್ನೇನಿದೆ ರೀ, ಹೋಗಿ ದುಡಿಬೇಕು, ಎಂಜಾಯ್ಮೆಂಟ್ ಮಾಡಬೇಕು, ಅಷ್ಟೇ ಅಲ್ವಾ ಲೈಫು. ನಾವು ಈ ಥರ ಹಂಗೆ ಒಂದು ಫನ್ನಿಯಾಗಿ ಎಲ್ಲ ಮಾಡಿಕೊಂಡು ಏನು ಮಾಡಿಲ್ಲ ಅಂದರೂ ಮಾಡಿರೋ ಥರ ಆಕ್ಟ್ ಮಾಡಿದ್ದೀವಿ ಅಷ್ಟೇ ಅಲ್ಲಿ. ಸೊ ಆಮೇಲೆ ಎಲ್ಲ ಹೋದಾಗೆಲ್ಲ ಪ್ರಕೃತಿನ ಸೌಂದರ್ಯ ಕಾಪಾಡಿ, ಪ್ರಕೃತಿನ ಹಾಳು ಮಾಡಿಬಿಡಿ ಅಂತ ನಾವು ಹೇಳ್ತೀವಿ. ಸೊ ಎಲ್ಲಿ ಪ್ಲಾಸ್ಟಿಕ್ ಹಾಕೋದು ಮತ್ತು ಅದು ಇದು ಬಾಟ್ಲೆಲ್ಲ ಹಾಕೋದು ಅದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಸೊ ಅದೆಲ್ಲ ನೋಡ್ಕೊಂಡು ಪ್ರಕೃತಿ ಆ ಗಾಳಿ ಇದೆಲ್ಲ ಬೆಂಗಳೂರಲ್ಲಿ ಎಲ್ಲ ಸಿಟಿ ಒಳಗಡೆ ಅಂತೂ ಸಿಗೋದೇ ಇಲ್ಲ. ಸೊ ಈ ಥರದ್ರಲ್ಲಿ ಆ ಥರ ಪ್ರತಿಯೊಂದೂ ಎಂಜಾಯ್ಮೆಂಟ್ ಮಾಡ್ಬೋದು, ಯಾವುದೇ ರೀತಿ ಅದು ತೊಂದರೆನೂ ಆಗೋಲ್ಲ. ತುಂಬ ಮೈಂಡಿಗೆಲ್ಲ ತುಂಬ ರಿಫ್ರೆಶ್ಮೆಂಟ್ ಆಗುತ್ತೆ. ಸೊ ಎಂಜಾಯ್ಮೆಂಟ್ ಮಾಡಿ ಸೊ ಎಲ್ಲರೂ ಅಂತ ನಾನು ಹೇಳ್ಬೋದು. ಆದರೆ ಟ್ರಿಪ್ ಮಾತ್ರ ಅಲ್ಟಿಮೇಟ್ ಆಗಿತ್ತು, ಹಂಗೆ ಫನ್ನಿಯಾಗಿತ್ತು. ಸೊ ಸಿಕ್ಕಾಪಟ್ಟೆ ಎಂಜಾಯ್ಮೆಂಟ್ ಮಾಡಿದ್ವಿ. ಸೊ ನಾವು ಹೋಗಿದ್ದೆಲ್ಲಪ್ಪ ಅಂದರೆ ಸೊ ಫಸ್ಟ್ ಡೇ ಚಿಕ್ಕಮಂಗ್ಳೂರಲ್ಲಿ ಏನೇನಿದೆ ಎಲ್ಲ ನೋಡ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟು ಒಂದು ದಿನ ಫುಲ್ಲು ಧರ್ಮಸ್ಥಳ, ಆಮೇಲೆ ಸೌದರ್ಕ ಗಣಪತಿ, ಆಮೇಲೆ ಕುಕ್ಕೆ ಸುಬ್ರಹ್ಮಣ್ಯ. ಸೊ ಆಮೇಲೆ ಎಲ್ಲ ನೋಡಿಕೊಂಡು ಮತ್ತೆ ನೈಟು ರಿಟರ್ನು ಬೆಂಗಳೂರಿಗೆ ಬರೋ ಪ್ಲ್ಯಾನಲ್ಲಿತ್ತು. ಸೊ ಇನ್ನೂ ತುಂಬ ಪ್ಲ್ಯಾನ್ ಮಾಡ್ಕೊಂಡು ಹೋಗಿದ್ದು ಎಲ್ಲ ಕರೆಕ್ಟಾಗಿ ಹೋಗಿ ಪ್ಲ್ಯಾನ್ ಪ್ರಕಾರ ಎಲ್ಲನೂ ಕರೆಕ್ಟಾಗಿ ಕವರ್ ಮಾಡಿದ್ವಿ.
ಸೊ ತುಂಬ ಎಂಜಾಯ್ಮೆಂಟ್ ಆಯಿತು, ತುಂಬ ಚೆನ್ನಾಗೂ ಇತ್ತು. ಹೋಗಿದ್ದು ಬಂದಿದ್ದು ಮತ್ತು ರೋಡು ಮತ್ತು 2-3 ಸರಿ ಪ್ರಸಾದನೇ ನಮಗೆ ಹೋಗಿದ್ದ ಕಡೆ ಎಲ್ಲ ಸಿಕ್ಕಿದ್ದಾಯಿತು. ಹಾಗೆ ನೋಡ್ಕೊಂಬಿಟ್ಟು ರಿಟರ್ನ್ ಆದ್ವಿ. ಬರ್ತಾ ಸೂಪರಾಗಿ ಎಂಜಾಯ್ಮೆಂಟ್ ಮಾಡಿಕೊಂಡು ಸೊ ಬೆಂಗಳೂರಿಗೆ ಬಂದು ತಲುಪಿದ್ವಿ. ಸೊ ಯಾರಾದರೂ ಹೋಗ್ಬೇಕಂತಂದರೆ ಬೆಸ್ಟು ಟೈಮು. ಸೊ ಇವಾಗ ಮಳೆನೂ ಸ್ವಲ್ಪ ಕಡಿಮೆ ಇರುತ್ತೆ. ಆಮೇಲೆ ಆಗಸ್ಟ್ ಜುಲೈ ಆಗಸ್ಟು ಈ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ತುಂಬ ಒಳ್ಳೆಯ ಟೈಮು. ಆರಾಮಾಗಿ ಹೋಗ್ಬೋದು, ಆರಾಮಾಗಿ ಎಂಜಾಯ್ಮೆಂಟ್ ಮಾಡ್ಬೋದು. ಆಮೇಲೆ ಟ್ರೆಕ್ಕಿಂಗ್ ಮಾಡಬೇಕನ್ನೋ ಇದ್ದವ್ರಿಗೆಲ್ಲರೂ ಆ್ಯಕ್ಚುಲಿ ಯೂಶ್ವಲಿ ಅದು ಬುಕ್ಕಿಂಗ್ ಮಾಡ್ಕೋಬೇಕು. ನಾವು ಹೋಗಿದ್ದ ದಿನವೂ ಝೆಡ್ ಪಾಯಿಂಟ್ ಎಲ್ಲ ಕ್ಲೋಸ್ ಇತ್ತು. ಸೊ ಅದನ್ನು ಹಲೋ ಮಾಡಿರಲಿಲ್ಲ. ಆಮೇಲೆ ಯಾಕಂದರೆ ಅದೆಲ್ಲ ತುಂಬಾ ಮುಂಚೆನೇ ರಿಜಿಸ್ಟರ್ ಮಾಡಿಕೊಂಡು ಅದು ಪೇಮೆಂಟ್ ಮಾಡಿಬಿಟ್ಟು ತೊಗೊಂಬಿಟ್ಟು ಹೋಗ್ಬೇಕಾದ್ರೆ ನಿಮ್ಮದು ID ಪ್ರೂಫ್ ಏನೋ ತೋರಿಸ್ಬೇಕಾಗತ್ತೆ. ಸೊ ಹಂಗೆ ಕಾರಲ್ಲೇ ಸಾಂಗ್ ಆಡ್ಕೊಂಡು ಅಂತ್ಯಾಕ್ಷರಿ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಅದೆಲ್ಲ ನೋಡ್ಬೋದು. ಅದು ಸಾಂಗ್ ಬಂದಿಲ್ಲ ಸಾಂಗ್ ಆಡ್ತಾಯಿದ್ವಿ ಆ ಥರ ಇತ್ತು ಅದು. ಹಾಗೆ ಸಾಂಗ್ ಕೇಳ್ತಾ ನಾವು ಹೊರಟ್ವಿ. ಸೊ ಥ್ಯಾಂಕ್ ಯು ಗೈಸ್. ಇದೇ ಥರ ವೀಡಿಯೋಸ್ಗೋಗ ನಮ್ಮ ಚಾನಲ್ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್.